ಓಂ ಶ್ರೀ ಗುರುಭ್ಯೋಂ ನಮಃ. ನಮಸ್ಕಾರ ವೀಕ್ಷಕರೇ. ನಾನು ನಿಮ್ಮ ಪಂಡಿತ್ ಶ್ರೀ ಆರ್.ಎಂ. ಭಟ್. ವೀಕ್ಷಕರೇ, ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಬಡತನ ಅಥವಾ ಸಮಸ್ಯೆಗಳು ಬರಲಿದ್ರೆ ಅದಕ್ಕೂ ಮೊದಲು ಅವನು ಕೆಲವು ಸ್ಪಷ್ಟ ಚಿಹ್ನೆಗಳನ್ನು ನೋಡಲು ಕಾಣಬಹುದು. ಒಂದು ತುಳಸಿ ಗಿಡ ಒಣಗುತ್ತಿದೆ. ಮನೆಯಲ್ಲಿ ನೆಟ್ಟ ತುಳಸಿ ಗಿಡವು ಇದ್ದಕ್ಕಿದ್ದಂತೆ ಒಣಗಲು ಪ್ರಾರಂಭಿಸಿದರೆ ಅಥವಾ ದುರ್ಬಲವಾದರೆ ಇದು ಮುಂಬರುವ ಆರ್ಥಿಕ ತೊಂದರೆಗಳ ಸಂಕೇತವಾಗಿರಬಹುದು. ತುಳಸಿ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಮತ್ತು ಸಮೃದ್ಧಿಯ ಸಂಕೇತವಾಗಿದೆ. ತುಳಸಿ ಇದ್ದಕ್ಕಿದ್ದಂತೆ ಒಣಗಲು ಪ್ರಾರಂಭಿಸಿದರೆ ಹಣಕಾಸಿನ ನಷ್ಟವಾಗಬಹುದು. 2. ಮನೆಯಲ್ಲಿ ಜಗಳಗಳು. ಯಾವುದೇ ಕಾರಣವಿಲ್ಲದೆ ಕುಟುಂಬ ಸದಸ್ಯರ ನಡುವೆ ಪ್ರತಿದಿನ ಜಗಳಗಳು ಮತ್ತು ವಾದಗಳು ನಡೆಯುತ್ತಿದ್ದರೆ ಇದನ್ನು ಅಶುಭ ಚಿಹ್ನೆ ಎಂದು ಪರಿಗಣಿಸಲಾಗುತ್ತದೆ. ಅಲ್ಲದೆ ವಾತಾವರಣವು ಅಶಾಂತಿಯಿಂದ ತುಂಬಿರುವಲ್ಲಿ ಅದೃಷ್ಟ, ಲಕ್ಷ್ಮಿ ಅಥವಾ ಪ್ರಗತಿ ಇರುವುದಿಲ್ಲ. ಸಂಪತ್ತು ಕಳೆದು ಹೋದಾಗ ಅಥವಾ ಅಶುಭ ಅವಧಿ ಪ್ರಾರಂಭವಾಗಲಿರುವಾಗ ಎಲ್ಲರೂ ಮನೆಯಲ್ಲಿ ಅಶಾಂತಿಯನ್ನು ನೋಡುತ್ತಾರೆ. ಮಹಿಳೆಯರು ಮತ್ತು ವೃದ್ಧರನ್ನು ಅವಮಾನಿಸುವುದು. ಪೋಷಕರು, ಅಜ್ಜಿಯರು ಅಥವಾ ಮನೆಯ ಮಹಿಳೆಯರನ್ನು ಅವಮಾನಿಸಿದರೆ ದುರದೃಷ್ಟವೂ ಬರುತ್ತದೆ. ಚಾಣಕ್ಯನ ಪ್ರಕಾರ ಇಂತಹ ಮನೆಯಲ್ಲಿ ಸಂತೋಷ, ಶಾಂತಿ ಮತ್ತು ಸಂಪತ್ತು ಹೆಚ್ಚು ಕಾಲ ಉಳಿಯುವುದಿಲ್ಲ. ಮಹಿಳೆಯರು ಮತ್ತು ಹಿರಿಯರನ್ನು ಗೌರವಿಸುವ ಮನೆಯಲ್ಲಿ ಸಮೃದ್ಧಿ ಮತ್ತು ಸಂಪತ್ತು ದೀರ್ಘಕಾಲ ಉಳಿಯುತ್ತದೆ. 4. ಪೂಜೆಯ ಕೊರತೆ. ಚಾಣಕ್ಯನ ಪ್ರಕಾರ ದೇವರ ಮೇಲಿನ ಭಕ್ತಿ, ಪೂಜೆ, ಪಠಣ ಅಥವಾ ಒಳ್ಳೆಯ ಕಾರ್ಯಗಳು ಕ್ರಮೇಣ ಕಡಿಮೆಯಾಗಲು ಪ್ರಾರಂಭಿಸಿದಾಗ ತೊಂದರೆಗಳು ಮತ್ತು ಆರ್ಥಿಕ ದೆಬಿಕಟ್ಟುಗಳು ಹೆಚ್ಚಾಗಲು ಪ್ರಾರಂಭಿಸುತ್ತವೆ. ಇಂತಹ ಮನೆಗಳಲ್ಲಿ ಆದಾಯ ಇರುತ್ತದೆ, ಆದರೆ ಸಂಪತ್ತು ಸ್ಥಿರವಾಗುವುದಿಲ್ಲ. ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಪರಿಹಾರ ಬೇಕಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಯಾದ 9980997031 ಕರೆ ಮಾಡಿ ಶಾಶ್ವತವಾಗಿ ಪರಿಹಾರ ಪಡೆದುಕೊಳ್ಳಬಹುದು. ನಮಸ್ಕಾರ.